ಅವಿನಾಶ್ ಬರ್ತೀನಿ ಅಂತ ಹೇಳ್ದ, ಇನ್ನೂ ಬರಲಿಲ್ವಲ್ಲ. ಜೂ ಹಾಯ್ ನವ್ಯ. ಅವಿನಾಶ್ ಬೈಕಲ್ಲಿ ಬಂದ, ಅಲ್ಲಿಂದ ಊರಿಂದ ಬಂದ್ಯಾ ಬೆಂಗಳೂರು ತನಕ? ಹೌದು ನವ್ಯ, ಊರಿಂದಾನೇ ಬಂದೆ ಬೈಕಲ್ಲಿ. ಏನು ತೊಂದರೆ ಇಲ್ಲ, ನಾನು ಓಡಾಡಿ ಅಭ್ಯಾಸ ಇದೆಯಲ್ಲ. ಆದರೂ ಟಯರ್ಡ್ ಆಗಲ್ವಾ ಅಲ್ಲಿಂದ? ನೀನು ಬೈಕಲ್ಲಿ ಬರೋಕೋದೆ, ಟ್ರೈನೆಲ್ಲ ಬಸ್ಸೆಲ್ಲ ಬಂದಿದ್ರೆ ಆಗ್ತಿತ್ತಪ್ಪ. ಬಿಡು ನವ್ಯ, ಯಾವುದ್ರಲ್ಲೂ ಒಂದ್ರಲ್ಲಿ ಬಂದಲ್ಲ ಈಗ. ಏನು ಸಮಾಚಾರ ನವ್ಯ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಅವಿನಾಶ್. ನೀನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ಹೇಗಿದೆಯೋ ಏನೋ ಅಂತ ನೋಡಬೇಕು ಅನಿಸ್ತಾ ಇತ್ತು. ನೀನು ಬೆಂಗಳೂರಿಗೆ ಬರ್ತಿದ್ದೀನಿ ಅಂದಿಲ್ಲ, ಹಾಗಾದರೆ ಒಂದು ಮೀಟ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ಹೌದು ನವ್ಯ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ನೀನು ಹಂಗೆ ನೋಡಬೇಕು ಅಂದೆಲ್ಲ, ಸರಿ ಹಂಗಾದ್ರೆ ನೀನು ನಾನು ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬಂದೆ. ಮತ್ತು ಆಫೀಸ್ ಕೆಲಸ ಎಲ್ಲ ಹೆಂಗೆ ನಡೀತಿದೆ ನವ್ಯ? ಅವಿನಾಶ್ ಚೆನ್ನಾಗಿ ನಡೀತಾ ಇದೆ. ಇವಾಗ ಎಲ್ಲ ಅಡ್ಜಸ್ಟ್ ಆಗಿದ್ದೀನಿ, ಫ್ರೆಂಡ್ಸ್ ಎಲ್ಲ ಆಗಿದ್ದಾರೆ, ಪರವಾಗಿಲ್ಲ. ಮತ್ತು ಇಲ್ಲಿ ಭಾಗ್ಯ ಅಂತಿದ್ದಾರಲ್ಲ, ನಮ್ಮ ಅನಿತಾತೆ ಗೊತ್ತಲ್ಲ ನನಗೆ, ಅವ್ರ ಅಮ್ಮ ಅವ್ರ ಮನೇಲಿ ಇರೋದು. ಸೊ ಸ್ಯಾಟರ್ಡೆ ಸಂಡೇ ಅಲ್ಲಿಗೆ ಹೋಗ್ತೀನಿ, ಹಾಗಾಗಿ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ ನನಗೆ, ಆರಾಮಾಗಿದ್ದೀನಿ. ಹಂಗಾದರೆ ಸರಿ ನವ್ಯ, ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ನೀನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿದ್ರೆ ಮಾತ್ರ ಸಾಕಲ್ಲ. ಮತ್ತೆ ಇನ್ನೇನು ಸಮಾಚಾರ? ಅಜ್ಜಿ ತಾತ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದಾರಾ? ಹಬ್ಬಕ್ಕೆ ಹೋಗಿದ್ದೆ ಊರಿಗೆ? ಹೋಗಿದ್ದೆ, ಅವತ್ತು ಒಂದಿನ ರಜೆ ಇತ್ತು. ಸೊ ಬೆಳಿಗ್ಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಸಂಜೆ ವಾಪಸ್ ಬಂದುಬಿಟ್ಟೆ. ಹೌದಾ, ಸರಿ ನವ್ಯ. ಮತ್ತೆ ಇನ್ನೇನು ನವ್ಯ ಸಮಾಚಾರ? ಹೇಳ್ಬೇಕು ಅವಿನಾಶ್ ನೀನೇ. ತಗೋ ನವ್ಯ, ಈ ಹೂವು ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ವಾ? ನಾನು ಬರುವಾಗ ಅಲ್ಲಿ ಮಾಡ್ತಾಯಿದ್ರು, ನಿಂಗೆ ಇಷ್ಟ ಆಗ್ಬೋದೇನೋ ಅಂತ ತಗೊಬಂದೆ. ವಾಹ್ ಅವಿನಾಶ್, ತುಂಬ ಚೆನ್ನಾಗಿದೆ. ಮತ್ತೆ ನವ್ಯ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ನವ್ಯ. ಏನು ಹೇಳ್ತಾನಪ್ಪ? ಏನು ಮತ್ತೆ ನೀನು ಮದುವೆ ಆಗಬೇಕು ನವ್ಯ, ನಿನ್ನೇ ಪ್ರೀತಿಸ್ತಿದ್ದೀನಿ ಅಂತೆಲ್ಲ ಹೇಳ್ತಾನ ಏನು? ಇವನ್ನ ನೋಡಬೇಕು ಅಂತ ಕರೆದಿದ್ದೆ ತಪ್ಪಾಯ್ತಾ? ಏನೂ ಹುಷಾರಿರಲಿಲ್ಲ, ಡಿಸ್ಚಾರ್ಜ್ ಆಗಿ ಹೋಗಿದ್ದಾನೆ ಹಾಸ್ಪಿಟ್ಲಿಂದ. ಅದಾದಮೇಲೆ ನಾನು ಅವನ್ನ ನೋಡೇ ಇಲ್ವಲ್ಲ, ನೋಡೋಣ ಅಂತ ಬರೋಕ್ಕೆ ಹೇಳಿದೆ. ನೀವು ನೋಡಿದ್ರೆ ಏನೋ ಮಾತಾಡಬೇಕು ಅಂತಿದ್ದಾನಲ್ಲ. ನವ್ಯ ನವ್ಯ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅವಿನಾಶ್, ಏನು ಹೇಳು. ನಾನು ಏನೋ ಹೇಳಬೇಕು ನಿಂಗೆ ಅಂತ ಹೇಳಿದೆ, ಅದೇನು ನೋಡೋಣ, ಗೆಸ್ ಮಾಡು. ಗೆಸ್ ಮಾಡಬೇಕಾ? ಏನು ಏನು ಅವಿನಾಶ್, ಅದೇನು ಹೇಳಿ ನೀನೆ. ನೋಡೋಣ, ಯೋಚನೆ ಮಾಡು ನವ್ಯ. ನೀನೇನು ಪ್ರಯತ್ನ ಪಡೋಕ್ಕಿಲ್ಲ ಕಣಪ್ಪ. ಅವಿನಾಶ್, ಅದೇನು ಅಂತ ಹೇಳು. ನನಗೆ ಮದುವೆ ಫಿಕ್ಸ್ ಆಯ್ತು ನವ್ಯ. ಹೆಸರು ಭೂಮಿ ಅಂತ, ಹುಡುಗಿ ಹೆಸರು. ತುಂಬ ಚೆನ್ನಾಗಿದ್ದಾಳೆ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾಳೆ. ಭೂಮಿ ಅಷ್ಟೇ ತಾಳ್ಮೆ ಅವಳಿಗೆ. ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ? ಆ ಹುಡುಗಿ ನನ್ನ ಒಪ್ಕೋತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಯಿತು ನವ್ಯ ನನಗೆ. ಏನು ಹೇಳ್ತಿದ್ದೆ ಅವಿನಾಶ್, ನಿನಗೆ ಮದುವೆ ಫಿಕ್ಸ್ ಆಯ್ತಾ? ಹೌದು ನವ್ಯ, ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದೆಯಾ? ನಾನು ಯಾವ ಹುಡುಗಿನ ಒಪ್ಕೊಳ್ಳಲ್ಲ ಅಂದ್ಕೊಂಡಿದ್ದೆ ಅಲ್ವಾ ನೀನು? ಚೇಚೆ, ಹಂಗೆ ಹೇಳಿ ಅವಿನಾಶ್. ನಂಗೆ ಗೊತ್ತು ನವ್ಯ, ನೀನು ಹಂಗೇನು ಹೇಳಲ್ಲ, ಸುಮ್ಮನೆ ತಮಾಷೆ ಮಾಡ್ತೆ ನಾನಷ್ಟೇ. ನಂಗೆ ಮದುವೆ ಫಿಕ್ಸ್ ಆಯಿತು. ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ನವ್ಯ, ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಹೌದಾ, ಅಷ್ಟು ಚೆನ್ನಾಗಿದ್ದಾಳ? ಬಂದಾಗಲಿಂದ 100 ಸತಿ ಹೇಳಿದಲ್ಲ ಅವಿನಾಶ್, ಚೆನ್ನಾಗಿದ್ದಾಳೆ 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 ಅಂತ. ಅಷ್ಟು ಚೆನ್ನಾಗಿದ್ದಾಳ? ಹೌದು ನವ್ಯ, ತುಂಬ ಚೆನ್ನಾಗಿದ್ದಾಳೆ. ತುಂಬ ಒಳ್ಳೆ ಹುಡುಗಿ. ಅವಳ ಮನಸ್ಸು ಎಷ್ಟು ಒಳ್ಳೆ ಮನಸ್ಸು ಗೊತ್ತಾ? ಅವಳು ಹೇಳಿದ್ರು ನನಗೆ, ನೀವು ಕಪ್ಕಿದ್ದೀರಾ ಅನ್ನೋದು ನನಗೆ ಮ್ಯಾಟ್ರಲ್ಲ, ನಿಮ್ಗೆ ತುಂಬ ಒಳ್ಳೆ ಮನಸ್ಸಿದೆ, ಅದಕ್ಕೆ ನಾನು ನಿಮ್ಮನ್ನ ಒಪ್ಕೋತಾ ಇದ್ದೀನಿ ಅಂತ ಹೇಳಿದ್ಲು. ಅಂತ ಒಳ್ಳೆ ಹುಡುಗಿ ಎಲ್ಲಿ ಸಿಗ್ತಾರೆ ನವ್ಯ? ಹೌದಾ, ತುಂಬ ಒಳ್ಳೆ ಹುಡುಗಿ ಆಗಿದ್ರೆ ನಾನು ಅವಳನ್ನ ನೋಡ್ಬೇಕಲ್ಲ ಅವಿನಾಶ್? ನೋಡ್ಬೇಕು ಬಿಡು ನವ್ಯ. ಅಪ್ಪ ಅಮ್ಮ ನಾಳೆ ಹೋಗ್ತಿದ್ದಾರೆ, ನಾಳೆ ಹೋಗಿ ಮೋಸ್ಟ್ಲಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಬರ್ತಾರೆ ಅನ್ಸುತ್ತೆ. ಎಂಗೇಜ್ಮೆಂಟ್ ನೀನು ಬರ್ತೀಯಲ್ಲ? ಇಷ್ಟು ಬೇಗ ಎಂಗೇಜ್ಮೆಂಟುನಾ? ಹೌದು, ಅಜ್ಜಿ ತಾತನೇ ಪಾಪ ಮುಂದೆ ನಿಂತ್ಕೊಂಡು ಬೇಗ ಬೇಗ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಲ್ಲ ನವ್ಯ, ಅಜ್ಜಿ ತಾತಂಗೆ ಪಾಪ ತುಂಬ ವಯಸ್ಸಾಗ್ಬಿಟ್ಟಿದೆ. ಅವ್ರನ್ನ ಮದುವೆ ನೋಡಬೇಕು ಅನ್ನೋದೇ ಅವರ ಆಸೆ, ಅದಕ್ಕೆ ಅವರೇ ಹುಡುಕಿರೋದು ಹುಡುಗಿನ. ಹೌದೌದು ಅವಿನಾಶ್, ಅವ್ರಿಗೂ ತುಂಬ ಏಜ್ ಆಗಿದೆ ಪಾಪ. ಅಮ್ಮ ಬಂದಾಗ ನೀನು ನೋಡೋಕ್ಕೆ ಹೇಳ್ಕೊಂಡು ಹೇಳ್ತಾ ಇದ್ರಂತೆ, ನೀನು ಮದುವೆ ನೋಡಬೇಕು ಅಂತ. ಅಮ್ಮ ಹೇಳ್ತಾ ಇದ್ರು ನನ್ನ ಹತ್ರ. ಒಳ್ಳೇದಾಯ್ತು ಬಿಡು, ಬೇಗ ಮದುವೆ ಆಗಿಬಿಡು ಅವಿನಾಶ್. ಹೌದು ನವ್ಯ, ನಾನು ಅಜ್ಜಿ ತಾತಂಗೋಸ್ಕರನೇ ಬೇಗ ಮದುವೆಗೆ ಒಪ್ಕೊಂಡೆ, ಇಲ್ಲಾಂದರೆ ನಾನು ಇಷ್ಟು ಬೇಗ ಮದುವೆ ಆಗ್ತಿರ್ಲಿಲ್ಲ. ಮತ್ತೆ ನವ್ಯ, ಏನಾದರೂ ತಿಂತೀಯಾ? ಆರ್ಡ್ರ್ ಮಾಡಲಾ? ನಿಂಗೇನೋ ಇಷ್ಟ ಅಲ್ವಾ, ಅದೇನೋ ತಿಂತೀಯಲ್ಲ, ಪಿಜ್ಜಾ ಗಿಜ್ಜಾ? ನಾವೇನಿಲ್ಲ ನವ್ಯ, ಅದೆಲ್ಲ ಏನು ಇಷ್ಟ ಆಗಲ್ಲ. ಸರಿ ನವ್ಯ, ನಿಂಗೆ ಏನು ಇಷ್ಟ ಹೇಳು, ಅದನ್ನೇ ತಂದು ಕೊಡ್ತೀನಿ ತಿನ್ನುವಂತೆ. ನನಗೇನು ಬೇಡ ಅವಿನಾಶ್. ಅಯ್ಯೋ, ಏನಾಯ್ತು ನವ್ಯ, ಯಾಕೆ ಬೇಜಾರಾಗಿದೆಯಾ? ಇಷ್ಟೊತ್ತು ಚೆನ್ನಾಗಿತ್ತಲ್ಲ, ಏನಾಯ್ತು? ಏನಾದರೂ ಪ್ರಾಬ್ಲಮ್ ನವ್ಯ? ಏನಾಯ್ತು ಹೇಳು. ತಗೋ ನವ್ಯ ತಗೋ, ನಿಂಗೆ ವೆಜ್ ಸಲಾಡ್ ತರಿಸಿದ್ದೀನಿ, ಇದಾದರೂ ತಿನ್ನು, ಪಿಜ್ಜಾ ಬೇಡ ಅಂದಲ್ಲ. ನಂಗೆ ಅಳು ಬರ್ತಿದೆ ಅವಿನಾಶ್. ಯಾಕೆ ನವ್ಯ, ಏನಾಯಿತು? ನಾನು ಇಲ್ಲಿ ಬಂದು ನಿಂಗೆ ಇಷ್ಟ ಆಗಲಿಲ್ವಾ? ಈ ಸಲಾಡ್ ತರಿಸಿ ನಿಂಗೆ ಇಷ್ಟ ಆಗಲಿಲ್ವಾ? ಸಾರಿ ನವ್ಯ, ನಾನು ಹೋಗ್ತೀನಿ ಬಿಡು, ನೀನು ಹೋಗು ಆಫೀಸ್ಗೆ, ನಾನು ಹೋಗ್ತೀನಿ. ಬೇಜಾರು ಮಾಡ್ಕೊಬೇಡ ನವ್ಯ. ಹಾಗಲ್ಲ ಅವಿನಾಶ್. ಏನೂ ಇಲ್ಲ ಬಿಡು, ಸರಿ, ನಂಗೆ ಇಷ್ಟ ಆಯಿತು ಸಲಾಡು, ನಾನು ತಿಂತೀನಿ, ನೀನು ತಿನ್ನು. ಇಲ್ಲ ಇಲ್ಲ, ನಿಂಗೆ ಅಂತ ತರಿಸಿರೋದು, ನೀನು ತಿನ್ನು, ನಂಗೆ ಬೇಡ. ನಾನು ಬರುವಾಗ ಊಟ ಮಾಡ್ಕೊಂಡು ಬಂದೆ. ಚೆನ್ನಾಗಿತ್ತು ಅವಿನಾಶ್, ತುಂಬ ಚೆನ್ನಾಗಿತ್ತು ಸಲಾಡು. ಎಲ್ಲಿಂದ ತರಿಸ್ದೆ? ಅದಿರಲಿ ನವ್ಯ, ನಿಂಗೆ ಸಡನ್ನಾಗಿ ಯಾಕೆ ಬೇಜಾರದೆ? ಯಾಕೆ ಅಳ್ತಾ ಇದ್ದೆ? ಏನು ಹೇಳ್ತಾನೆ ಇಲ್ವಲ್ಲ ನೀನು? ನಾನು ಬಂದಿರೋ ನಿಂಗೆ ಇಷ್ಟ ಆಗಿಲ್ಲ ಅಂದರೆ ಹೇಳು, ಹೊಟ್ಟೋಗ್ತೀನಿ. ಆದರೆ ಯಾಕೆ ಬೇಜಾರಾಗಿದೆ ಅಂತ ಹೇಳ್ಬಿಡು ನವ್ಯ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅವಿನಾಶ್, ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಸರಿ ನವ್ಯ, ಆಯಿತು.
ನಾನೇನು ಹೊಡ್ತೀನಿ. ಎಂಗೇಜ್ಮೆಂಟ್ ಡೇಟ್ ಯಾವಾಗ ಅಂತ ಕೇಳ್ಬಿಟ್ಟು ನಿಂಗೆ ಬೇಗ ಹೇಳ್ತೀನಿ. ನಿಂಗೆ ರಜೆ ಎಲ್ಲ ತೊಗೋಬೇಕಲ್ಲ, ಆದರೆ ನೀನು ಬರಲೇಬೇಕು ನವ್ಯ. ಆಯ್ತು ಅವಿನಾಶ್, ಬರ್ತೀನಿ. ನೀನು ಇಷ್ಟೊಂದು ಖುಷಿಯಾಗಿರೋದನ್ನ ನಾನು ನೋಡೇ ಇಲ್ಲ ಅಂತ ಅನಿಸುತ್ತೆ. ಹೌದು ನವ್ಯ, ಭೂಮಿ ಜೊತೆ ಮದುವೆ ಫಿಕ್ಸ್ ಆದಾಗಿಂದ ತುಂಬ ಖುಷಿಯಾಗಿದ್ದೀನಿ ನಾನು, ತುಂಬ ಅಂದರೆ ತುಂಬ. ಸರಿ ನವ್ಯ, ಆಯಿತು. ನಾನು ಹೊರಡ್ತೀನಿ, ಮಳೆ ಬರೋ ಥರ ಇದೆ. ನೀನು ಹೋಗ್ಬಿಡು ಆಫೀಸ್ಗೆ. ಸರಿ, ನಾನು ಬರಲಾ? ಸರಿ ಅವಿನಾಶ್, ಹುಷಾರು. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆದಮೇಲೆ ಫೋನ್ ಮಾಡು ನನಗೆ. ಯಾಕೆ ನಂಗೆ ಇಷ್ಟು ಬೇಜಾರಾಗ್ತಿದೆ? ಏನಾಯಿತು ನನಗೆ? ಹಲೋ ಹಲೋ ಹಲೋ, ಹೇಳಮ್ಮ ನವ್ಯ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ಯಾ? ಆಫೀಸ್ಗೆ ಹೋಗಿಲ್ವಾ? ಹೋಗಿದ್ದೆ ಅಮ್ಮ, ಒಂದು 2 hours ಬ್ರೇಕ್ ತೊಗೊಂಡು ಇಲ್ಲೇ ಹೊರಗಡೆ ಬಂದಿದ್ದೆ. ಹಾಗೆ ನಿಂಗೆ ಕಾಲ್ ಮಾಡಿದೆ. ಹೌದಾ? ಏನಮ್ಮ, ಏನು ಸಮಾಚಾರ? ಆರಾಮಾಗಿದೆಯಾ ಮಗಳೇ? ಆರಾಮಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಯಾಕೋ ಬೇಜಾರಾಗ್ತಾಯಿತ್ತಮ್ಮ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ. ಏನಪ್ಪ, ಏನಾಯಿತು? ಏನಂತ ಹೇಳುವ? ಏನೂ ಇಲ್ಲ ಬೇಡಮ್ಮ. ನವ್ಯ, ಏನು ಅಂತ ಹೇಳು ಸರಿಯಾಗಿ. ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಏನು ಅಂತ ಹೇಳು. ಅಮ್ಮ, ನಾನು ಅವಿನಾಶ್ನ ಬೇಡ ಮದುವೆ ಆಗಲ್ಲ ಅಂದಿದ್ದು ತಪ್ಪ ಸರಿನೋ ಅಂತ ಯೋಚನೆ ಆಗ್ತಿದೆ ಅಮ್ಮ ನನಗೆ. ಏನು ಮಾತಾಡ್ತಿದ್ಯಾ ಮಗಳೇ? ಏನು ಮಾತಾಡ್ತಿದ್ಯಾ? ಅದ್ರಲ್ಲಿ ತಪ್ಪು ಸರಿನೋ ಅಂತ ಏನಕ್ಕೆ ನೀನು ಈಗ ಯೋಚನೆ ಮಾಡ್ತಿದ್ಯಾ? ನಾವು ಅವ್ರಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀವಲ್ಲ, ನವೀನ್ ಮಾಡ್ಕೊಡೋದಿಲ್ಲ ಅಂತ. ನಿಮ್ಮಪ್ಪ ಹೇಳಾಯ್ತು, ತಾತ, ನಾನು ಎಲ್ಲರೂ ಹೇಳಿದ್ದೀವಿ. ಈಗ ಅವ್ರಿಗೆ ಬೇರೆ ಕಡೆ ಹುಡುಗಿ ನೋಡ್ತಾ ಇದ್ದಾರೆ ಮಗಳೇ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಗೊತ್ತಮ್ಮ, ಬೇರೆ ಕಡೆ ಹುಡುಗಿ ನೋಡಿ ಹುಡುಗಿ ಹೆಸರು ಪುಣ್ಯ ಅಂತೆ, ಮದುವೆ ಫಿಕ್ಸ್ ಆಗಿದೆ ಅಂತೆ. ಅತ್ತೆ ಮಾವ ನಾಳೆ ಹೋಗಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ಕೊಬರ್ತಾರಂತೆ. ಅವಿನಾಶ್ ಸಿಕ್ಕಿದ್ದ, ಹೇಳ್ತಾ ಇದ್ದ. ಓ ಹೌದಾ? ಅವನೇನು ಸಿಕ್ಕಿದ್ದ ನಿನಗೆ? ಬೆಂಗಳೂರಿಗೆ ಬಂದಿದ್ನಾ? ಹೌದಮ್ಮ, ಏನೋ ಕೆಲಸ ಇತ್ತು ಅಂತ ಬಂದಿದ್ದಂತೆ, ಹಾಗೆ ಸಿಕ್ಕಿದ್ದ. ಅವಾಗ ಹೇಳ್ತಾ ಇದ್ದ. ಹೌದಾ? ಒಳ್ಳೇದಾಯ್ತು ಬಿಡು. ಹಂಗಾದ್ರೆ ಆದಷ್ಟು ಬೇಗ ಮದುವೆ ಆಗ್ಬಿಡ್ತಾನೆ ಅವನು. ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವನು ಚೆನ್ನಾಗಿದ್ದಾನೆ ಈಗ, ಖುಷಿಯಾಗಿ ಮದುವೆ ಅವನಿಗೂ ಇಷ್ಟ ಆಗಿದೆ ಅಂತೆ. ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿದ್ದೆ ಇವಾಗ? ಯಾಕೋ ಗೊತ್ತಿಲ್ಲಮ್ಮ, ಅವ್ನು ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದಾಗಲಿಂದ ನಂಗೆ ಒಂಥರ ಬೇಜಾರಾಗ್ತಾ ಇದೆ. ಏನು ಹೇಳ್ತಿದ್ದೆ ನವ್ಯ? ನಿಂಗೇನು ತಲೆಗೆಲ್ಲ ಕೆಟ್ಟಿದ್ಯಾ? ನೋಡು, ಅವ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ನೀನು ಅವನು ಹುಷಾರು ತಪ್ಪಾಗ್ಲಿಂದ ಪಾಯ್ಸನ್ ತೊಗೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗಿಂದ ಜಾಸ್ತಿ ಅವನ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಅದಕ್ಕೆ ನಿಂಗೆ ಹಿಂಗೆಲ್ಲ ಅನಿಸ್ತಾ ಇದೆ. ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ನಿನ್ನ ಕೆಲಸದ ಬಗ್ಗೆ ಗಮನ ಕೊಡು, ಆಯಿತಾ? ಇದೇ ಲಾಸ್ಟು. ಇನ್ನು ಯಾವತ್ತೂ ನೀನು ಅವನ ಬಗ್ಗೆ ಯೋಚನೆ ಮಾಡಬಾರ್ದು, ಮಾತಾಡಬಾರ್ದು. ಸರಿ ಅಮ್ಮ, ಆಯಿತು, ಇಡ್ತೀನಿ ನಾನು. ಅಮ್ಮ ಹೇಳೋದು ಸರಿನೇ. ನಾನು ಯಾಕೆ ಹಿಂಗೆ ಬೇಜಾರು ಮಾಡ್ಕೊತಾ ಇದ್ದೀನಿ?